ಹೆಚ್ಚಿನ ಜನರು ಬುದ್ಧಿವಂತರು ಹುಟ್ಟಿನಿಂದಲೇ ಆಗಿರುತ್ತಾರೆ ಎಂದು ನಂಬುತ್ತಾರೆ, ಆದರೆ ಸಂಪೂರ್ಣ ಸತ್ಯವಲ್ಲ. ನಿಜವಾದ ಬುದ್ಧಿವಂತಿಕೆ ಎಂದರೆ ಹೆಚ್ಚು ಕಲಿಯುವ ಸಾಮರ್ಥ್ಯ. ಸರಿಯಾದ ವಿಧಾನದಲ್ಲಿ ಕಲಿಯುವವರು ಮಾತ್ರ ಜೀವನದಲ್ಲಿ ಮುಂದೆ ಹೋಗುತ್ತಾರೆ. ಇದು ನಿಮ್ಮ ಮೆದುಳು ವೇಗವಾಗಿ ಕಲಿಯುವ ಯಂತ್ರವನ್ನು ಮಾಡುವ ಸರಳ ಅಭ್ಯಾಸಗಳನ್ನು ತಿಳಿಯೋಣ. ನಾವು ಪ್ರತಿದಿನ ಅನೇಕ ವಿಡಿಯೋಗಳನ್ನು ನೋಡುತ್ತೇವೆ, ಹೊಸ ವಿಷಯಗಳನ್ನು ಕಲಿಯಲು ಪ್ರಯತ್ನಿಸುತ್ತೇವೆ, ಆದರೆ ದಿನಗಳಲ್ಲಿ ಎಲ್ಲವನ್ನೂ ಮರೆತು ಬಿಡುತ್ತೇವೆ. ಸಮಸ್ಯೆ ನಿಮ್ಮ ಮೆದುಳಿನಲ್ಲ, ಸಮಸ್ಯೆ ನಿಮ್ಮ ಕಲಿಯುವ ವಿಧಾನದಲ್ಲಿದೆ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ಸ್ಟೆಪ್ 1, ಎಲ್ಲವನ್ನು ಒಂದೇ ಸಮಯದಲ್ಲಿ ಕಲಿಯಲು ಪ್ರಯತ್ನಿಸಬೇಡಿ. ಹೆಚ್ಚಿನ ಜನರು ಒಂದು ವಿಷಯ, ನಾಳೆ ಮತ್ತೊಂದು ವಿಷಯ, ಮುಂದಿನ ವಾರ ಇನ್ನೊಂದು ವಿಷಯ ಕಲಿಯುತ್ತಾರೆ. ಇಂದು ಬಿಸ್ನೆಸ್, ನಾಳೆ ಫಿಟ್ನೆಸ್, ಮುಂದಿನ ವಾರ ಕ್ರಿಪ್ಟೋ, ಮತ್ತೆ ಸೈಕಾಲಜಿ. ಹೀಗೆ ವಿಷಯದಿಂದ ವಿಷಯಕ್ಕೆ ಜಿಗಿಯುವುದರಿಂದ ಯಾವುದೇ ಕ್ಷೇತ್ರದಲ್ಲಿ ಆಳವಾದ ಜ್ಞಾನ ಸಿಗುವುದಿಲ್ಲ. ಒಂದು ಕೌಶಲ್ಯ ಆರಿಸಿ, ಕನಿಷ್ಠ 3 ಅಥವಾ 6 ತಿಂಗಳು ಆಳವಾಗಿ ಗಮನವಿಡಿ. ವೈಡ್ ಆಗಬೇಡಿ, ಡೀಪ್ ಆಗಿ. ಸ್ಟೆಪ್ 2, ಸ್ಟಾಪ್ ವಾಚಿಂಗ್, ಸ್ಟಾರ್ಟ್ ಡೂಯಿಂಗ್. 100 ವಿಡಿಯೋಗಳನ್ನು ನೋಡಿದರೆ ಸಾಕಾಗುವುದಿಲ್ಲ. ಈಜು ಕಲಿಯಲು 1000 ವಿಡಿಯೋ ನೋಡಿದರೂ ನೀರಿಗೆ ಇಳಿಯದೆ ಈಜಲು ಸಾಧ್ಯವಿಲ್ಲ. ಕಲಿತ ತಕ್ಷಣ ನೋಟ್ಸ್ ಬರೆಯಿರಿ, ನಿಮ್ಮ ಮಾತಿನಲ್ಲಿ ವಿವರಿಸಿ, ಸ್ನೇಹಿತನಿಗೆ ಕಲಿಸಿ, ತಕ್ಷಣ ಪ್ರಯೋಗಕ್ಕಾಗಿ ಮಾಡಿ. ಬಳಸಿದ ಜ್ಞಾನ ನಿಜವಾದ ಜ್ಞಾನವೇ ಅಲ್ಲ. ಸ್ಟೆಪ್ 3, ಪ್ರತಿದಿನ ಪುಸ್ತಕ ಓದಿ. ಇದು ಬಹಳ ಕಡಿಮೆ ಜನರು ಪುಸ್ತಕ ಓದುತ್ತಾರೆ, ಆದರೆ ಉತ್ತಮ ಪುಸ್ತಕ ನಿಮಗೆ ಹಲವಾರು ವರ್ಷಗಳ ಅನುಭವವನ್ನು ಕೇವಲ ಕೆಲವೇ ಗಂಟೆಗಳಲ್ಲಿ ಕಲಿಸಬಹುದು. ದಿನಕ್ಕೆ ಕೇವಲ 10 ಪುಟ ಓದಿದರೆ ಸಾಕು. ಪುಸ್ತಕಗಳು ನಿಮ್ಮ ಗಮನ, ತಾಳ್ಮೆ, ಆಳವಾದ ಚಿಂತನೆ ಇವೆಲ್ಲವನ್ನು ಹೆಚ್ಚಿಸುತ್ತದೆ. ಸ್ಟೆಪ್ 4, ನಿಮ್ಮ ಗಮನವನ್ನು ಕಾಪಾಡಿಕೊಳ್ಳಿ. ಪ್ರತಿ ನೋಟಿಫಿಕೇಶನ್, ಎವ್ರಿ ಶಾರ್ಟ್ ವಿಡಿಯೋ, ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್ ನಿಮ್ಮ ಗಮನವನ್ನು ಕದಿಯುತ್ತಿದೆ. ಯಶಸ್ವಿಯಾದ ಜನರು ತಮ್ಮ ಗಮನವನ್ನು ಹಣದಂತೆ ಕಾಪಾಡಿಕೊಳ್ಳುತ್ತಾರೆ. ಪ್ರತಿದಿನ ಕನಿಷ್ಠ 1 ಗಂಟೆ ಮೊಬೈಲ್ನಿಂದ ದೂರವಿರಿ. ನೋಟಿಫಿಕೇಶನ್ ಆಫ್ ಮಾಡಿ. ಒಂದು ಕೆಲಸ ಮೇಲೆ ಸಂಪೂರ್ಣ ಗಮನ ಕೊಡಿ, ಆಗ ನಿಮ್ಮ ಚಿಂತನೆ ಸ್ಪಷ್ಟವಾಗಿರುತ್ತದೆ. ಲರ್ನ್ ಫ್ರಮ್ ಪೀಪಲ್ ವಿತ್ ರಿಸಲ್ಟ್. ಇತ್ತೀಚಿನ ದಿನಗಳಲ್ಲಿ ಹಲವಾರು ಯಶಸ್ಸಿನ ಬಗ್ಗೆ ಮಾತನಾಡುತ್ತಾರೆ, ಆದರೆ ಮಾತನಾಡುವ ಪ್ರತಿಯೊಬ್ಬರೂ ಮಾತನ್ನು ನಂಬಬೇಕಾಗಿಲ್ಲ. ನಿಜವಾಗಿಯೂ ಆ ಕ್ಷೇತ್ರದಲ್ಲಿ ಫಲಿತಾಂಶ ಪಡೆದವರಿಂದ ಮಾತ್ರ ಕಲಿಯಿರಿ. ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಸಲಹೆ ಕೊಡುತ್ತಾರೆ, ಆದರೆ ಅವರ ಜೀವನದಲ್ಲಿ ಆ ಸಲಹೆ ಫಲಿತಾಂಶ ಕಾಣಿಸುತ್ತಿದೆಯೇ ಎಂಬುದು ಮೊದಲು ಗಮನಿಸಿ. ಮಾತಿಗಿಂತ ಕೆಲಸ ಮುಖ್ಯ ಮತ್ತು ಫಲಿತಾಂಶವೇ ಮುಖ್ಯ. ಸ್ಟೆಪ್ 6, ರೈಟ್ ಡೌನ್ ವಾಟ್ ಯು ಥಿಂಕ್. ಪ್ರತಿದಿನ 5 ನಿಮಿಷ ಸಮಯ ತೆಗೆದುಕೊಳ್ಳಿ. ಆಲೋಚನೆಯನ್ನು ಒಂದು ಪುಸ್ತಕದಲ್ಲಿ ಬರೆಯಿರಿ. ಇಂದು ಏನು ಕಲಿತೆ, ಯಾವ ತಪ್ಪು ಮಾಡಿದೆ, ನಾಳೆ ಏನು ಉತ್ತಮವಾಗಿ ಮಾಡಬಹುದು. ಹೀಗೆ ಬರೆಯುವ ಅಭ್ಯಾಸ ನಿಮ್ಮ ಗುರಿಯನ್ನು ಸ್ಪಷ್ಟಗೊಳಿಸುತ್ತದೆ, ನಿಮ್ಮ ನಿರ್ಧಾರಗಳನ್ನು ಉತ್ತಮವಾಗಿಸಿವೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸಿಟ್ ಅಲೋನ್ ಆ್ಯಂಡ್ ಥಿಂಕ್. ಇಂದಿನ ಜಗತ್ತಿನಲ್ಲಿ ಮೌನವಾಗಿ ಒಬ್ಬರೇ ಕುಳಿತುಕೊಳ್ಳುವುದು ಹಲವರಿಗೆ ಬಹಳ ಕಷ್ಟವಾಗಿದೆ, ಏಕೆಂದರೆ ಯಾವಾಗಲೂ ಮೊಬೈಲ್, ಸೋಷಿಯಲ್ ಮೀಡಿಯಾ ಅಥವಾ ಟಿವಿಯಲ್ಲಿ ಬ್ಯುಸಿ ಇರುತ್ತಾರೆ. ಆದರೆ ಕೆಲ ಸಮಯ ನಿಮ್ಮ ಫೋನ್ ಅನ್ನು ದೂರ ಇಟ್ಟು ಶಾಂತವಾಗಿ ಕುಳಿತು ಯೋಚಿಸಿ. ನಿಮ್ಮ ಗುರಿ ಏನು? ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಎಂದು ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಳ್ಳಿ. ಮೌನವು ನಮ್ಮ ಮೆದುಳಿಗೆ ಹೊಸ ಆಲೋಚನೆಯನ್ನು ಹುಟ್ಟಿಸಲು ಸಹಾಯ ಮಾಡುತ್ತದೆ. ಜೀವನದಲ್ಲಿ ಸ್ಪಷ್ಟತೆ ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಬಹಳ ಮುಖ್ಯ. ಸ್ಟೆಪ್ 8, ಅಪ್ಲೈ ಇಟ್ ಇಮಿಡಿಯೇಟ್ಲಿ. ಕಲಿಯುವುದು ಮಾತ್ರ ಸಾಕಾಗುವುದಿಲ್ಲ, ಅದನ್ನು ತಕ್ಷಣ ಜೀವನದಲ್ಲಿ ಬಳಸಬೇಕು. ಉದಾಹರಣೆಗೆ, ಇಂದು ಸಮಯವನ್ನು ಸರಿಯಾಗಿ ಬಳಸುವ ಬಗ್ಗೆ ಕಲಿತರೆ ಇಂದಿನಿಂದಲೇ ಒಂದು ದಿನಚರಿ ಮಾಡಿಕೊಳ್ಳಿ. ಗಮನವನ್ನು ಹೆಚ್ಚಿಸುವ ಮತ್ತು ಕಲಿಯುವ ಇಂದಿನಿಂದಲೇ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ. ನೆನಪಿಟ್ಟುಕೊಳ್ಳಿ, ಪ್ರತಿದಿನ ಸ್ವಲ್ಪ ಸಮಯ ಒಬ್ಬರೇ ಕುಳಿತು ಯೋಚಿಸಿ. ಕಲಿತುದನ್ನು ಅಂದೇ ದಿನದಲ್ಲಿ ಪ್ರಾರಂಭಿಸಿ.